ಜೊತೆ ಮೀಟಿಂಗ್ ಮಾಡತ್ತಾನು ನಡೆದೈತಿಲ್ಲ ಈಗ ಈಗ ಕೇಳ್ರಿ ಮೀಟಿಂಗ್ ನಡೆದೈತಿ ಇವತ್ತೇನಾದ್ರೂ ಸಮಸ್ಯೆ ಬಗ್ಗೆ ಇರದೇ ಇದ್ರ ನಾಳೆ ಕೂಡ 2 ದಿವಸ ಅವಕಾಶ ತಗೊಂಡು ನೀವು ಇವತ್ತೇ ಕೇಳಪ್ಪ ನೀವು ತೆಲಿಗೊಬ್ರು ಮಾತಾಡೋದ್ರೆ ಸತ್ತ ಹೋಗ್ತು ನೋಡಪ್ಪ ಅಲ್ರು ಈ ನಮ್ಮನಿ ಒಬ್ಬ ಮಾತಾಡೋಣ ನಿಮ್ಗೆ ಈಗ ಸಾಹೇಬ್ರು ಮಾತಾಡ್ತಾರ ಕೇಳ್ರಿ ಕೇಳ್ರಿ ಸಾಹೇಬ್ರು ಕೂಡ ಸಂದೇಶನ ಹೇಳ್ತಾರ ಈಗ ಕೇಳ್ರಿ ಈಗ ನೋಡ್ರಿ ಕಾರ್ಖಾನೆದ ಈಗಾಗಲೇ ಮೀಟಿಂಗ್ಗಳು ಚಾಲು ಅದಾವು ನೀವೇನಾರು ತಿಳ್ಕೊಬೇಕಾಗಿತ್ತಂದ್ರೆ ಹೆಚ್ಚಿನ ವಿಷಯ ಎಲ್ಲವನ್ನ ಗುರ್ಲಾಪುರದಾಗ ಕೂಡ ಈಗ ಅಲ್ಲಿ ಅಂದ ಶಿರ್ಸೇಲಿ ಜಗದ್ಗುರುಗಳು ಬಂದಿರೋ ಅವ್ರೆಲ್ಲ ಜೋರಾಗಿ ಚಪ್ಪಾಳೆ ಬಾರಿಸ್ರಿ ಅವ್ರು ಬಂದು ಆಶೀರ್ವಾದ ಮಾಡಿ ಮುಖ್ಯಮಂತ್ರಿಗೆ ಸಂದೇಶ ಕೊಟ್ಟು ಹೋಗ್ಯಾರ ರೈತರೊಳಗೆ ಬೀದಿ ಒಳಗೆ ಕುಣಿಸ್ಬೇಡ್ರಿ ಅನ್ನದಾತ ನಾಡಿಗೆ ಅನ್ನ ಹಾಕ್ತಕ್ಕಂತ ಬೀದಿ ಒಳಗೆ ಕೂತ್ರ ಈಗಾಗಲೇ ನಮ್ದು ಏನೋ ಕಾರ್ಖಾನೆ ಸುತ್ತ 3,500 ರೂಪಾಯಿ ಕೊಡ್ಬೇಕನ್ನೋ ಬೇಡಿಕೆ ಇತ್ತು ನಾವು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಮಾಡಿದ ನಂತರ 5 ದಿನಕ್ಕೆ 4 ದಿನಕ್ಕೆ ಅದು 3,200 ಬಂತು ಇನ್ನೂ 200 ರೂಪಾಯಿ ನಾವು 100 ಕಡಿಮೆ ಮಾಡಿದೀವಿ 3,400 ಕೊಡ್ಬೇಕಂತ ಹೋರಾಟ ಪ್ರಾರಂಭ ಆಗಿದೆ ಆ ವಿಚಾರ ಕುರಿತು ಇವತ್ತು ಕೂಡ ರಾಜ್ಯದ ಮುಖ್ಯಮಂತ್ರಿಯವರು ಕಾರ್ಖಾನೆಯವರ ಜೊತೆ ಬೆಂಗಳೂರಿಗೆ ಸಭೆ ಕೂಡ ಮಾಡಿದರು ಮತ್ತು ರೈತರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾತಾಡಿ ಅಲ್ಲಿ ಕೂಡ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗೈತಿ 100% ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರು ಕಬ್ಬಿನ ಬೆಲೆಯನ್ನ ನಿಗದಿ ಮಾಡಲೇಬೇಕು ಇದು ಶಾಂತಿ ಇದು ಕ್ರಾಂತಿ ಆಗ್ತಾ ಇದೆ ಇದು ಜನಾಂದೋಲನ ಆಗ್ತಾ ಇದೆ ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಯವರೇ ನಮಗೆ ಕೇಳಿ ಮುಖ್ಯಮಂತ್ರಿಯವರು ತಾವು ದಯವಿಟ್ಟು ಇದನ್ನು ಗಮನ ಹರಿಸ್ರಿ ಯಾಕಂತಂದ್ರೆ ಕಬ್ಬು ಬೆಳೆಗಾರನ್ನ 5-6 ವರ್ಷದ ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಮೋಸ ಮಾಡ್ಯಾರು 10 ರೂಪಾಯಿ ರೊಕ್ಕ ಕೊಟ್ಟಿಲ್ಲ ಪ್ರತಿ ವರ್ಷ 5 ವರ್ಷದಾಗ 100 ರೂಪಾಯಿ ಕೊಟ್ರೆ ಇವತ್ತು 500 ರೂಪಾಯಿ ನಾವು ಚಳವಳಿ ಮಾಡೋ ಸಂದರ್ಭ ಬರ್ತಿರ್ಕಿಲ್ಲ ಇವತ್ತ ಕಬ್ಬು ಬೆಳೆಗಾರನ್ನ ಕಾರ್ಖಾನೆ ಮಾಲೀಕರು ಕೊಂದರು ರಾಜ್ಯ ಸರ್ಕಾರ ಕೊಂದತಿ ಕೇಂದ್ರ ಸರ್ಕಾರ ಕೊಂದತಿ ಅದಕ್ಕಾಗಿ ಈ ಚಳವಳಿ ಬೆಲೆ ನಿಗದಿ ಆಗುವವರೆಗೆ ಇರ್ತೈತಿ ನಾವು ಕೂಡ ಕಾರ್ಖಾನೆ ಕಬ್ಬು ಪ್ರಾರಂಭ ಮಾಡ್ಬೇಕಾಗೈತಿ ಕಾರ್ಖಾನೆಯನ್ನು ಬಂದ್ ಮಾಡ್ತಕ್ಕಂಥವ್ರಲ್ಲ ನಾವು ಬೆಲೆ ನಿಗದಿ ಆಗಲಿ ನಮ್ಮ ರೈತರಿಗೆ ಲಾಭ ಆಗಲಿ ನಮ್ಮ ಮಕ್ಕಳನ್ನ ತಾಯಿ ತಂದಿನ ನಾವೆಲ್ಲ ಚೆನ್ನಾಗಿ ಸಾಕ್ಬೇಕಾಗೈತಿ ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೋತು ಆತ್ಮಹತ್ಯೆ ಆಗ್ಬಾರ್ದಪ್ಪ ಅಂದ್ರ ಆರ್ಥಿಕತೆ ಮಹತ್ವ ಐತಿ ಬೆಲೆ ನಿಗದಿ ಆಗ್ಲೇಬೇಕು ರಕ್ತ ಬೆವರ ಸುರಿಸಿ ಕಬ್ಬು 12 ತಿಂಗಳ ನಾವು ಬೆಳೆದು ಅದಕ್ಕೆ ಮುಖ್ಯಮಂತ್ರಿ ಅವರ ದಯವಿಟ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತೈತಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತೈತಿ ಕಾರ್ಖಾನೆ ಅವ್ರಿಗೆ ತಗೊಂಡು ಮತ್ತೊಂದು 4ನೇ ಕಾರ್ಖಾನೆ ಕಟ್ಟಾರು ಈ ಸಲ ಇನ್ನು 200 ರೂಪಾಯಿ ಹೆಚ್ಚು ಕೊಟ್ರ ಅವ್ರಿಗೂ ಏನ್ ತ್ರಾಸ ಆಗುದಿಲ್ಲ ಅವ್ರನ್ನು ಒತ್ತಾಯ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿ ಅವರು ಮಾಡಬೇಕಂತ ವಿನಂತಿ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಮನೆಗೆ ಹೋಗ್ರಿ